ಆದ್ಯತೆ ಅಲ್ಲಿ ಹೆಚ್ಚು ಐತ್ರಿ. ಇದು ಇವತ್ತೇನಲ್ಲ, ಪರಂಪರೆಗಳಾಗಿ ಬೆಳ್ಕೊಂಡು ಬಂದಿದ್ದಾವೆ ಜನರಲ್ಲೇ. ಗಾಂಧೀಜಿಯವ್ರನ್ನ ತಮ್ಮ ಮೈಗಳು ಮಾಡ್ಕೊಳ್ಳಿಲ್ಲ, ಅವರು ಮನಸ್ಸಲ್ಲಿ ಇಳಿಸ್ಕೊಳ್ಳಿಲ್ಲ. ಗಾಂಧೀಜಿ ಕಾಂಗ್ರೆಸ್ಸಿಗರಪ್ಪ ಅವರನ್ನು ದೂಡಿಬಿಟ್ರು. ಮಾರ್ಕ್ಸ್ ಲೆನಿನ್ ಇವತ್ತು ನೋಡ್ರಿ, ಇವತ್ತು ದಿವಸ ನಕ್ಸಲಿಸಮ್ ಹುಟ್ಟಿದ್ದೆಲ್ಲ ಈ ಒಂದು ವೆಸ್ಟ್ ಬೆಂಗಾಲ್ದಲ್ಲಿ. ಅಂದ್ರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂದರೆ, ಪರಂಪರೆ ಹಿಂಸೆಗಳೇ ಒಲಗದ, ಆ ದಿಶೆಯಲ್ಲಿ ಏನೋ ಹಿಂಸೆ ಆಗ್ಯದ. ಅದನ್ನು ಇವತ್ತು ತನಿಖಾ ಸಂಸ್ಥೆಗಳು ಕಂಡು ಹಿಡಿದ ಅವರ ತಪ್ಪಿದ ಸರಿ ಶಿಕ್ಷೆ ಆಗಿದೆ ಅವ್ರಿಗೂ. ಆದರೆ ಈ ಚಂದ್ರನಾಥ್ ರಥ್ ಅವರನ್ನು ಮುಗಿಸೋದ್ರಿಂದ ಇವ್ರಿಗೆ ಬರೋ ಲಾಭ ಏನು? ಹೌದು, ಪಾಪ ಲೀಡರ್ ಇದ್ದಾರೆ, ಅವ್ರು ಹೋದ್ರೆ ನಮಗೆ ನೆಕ್ಸ್ಟ್ ನಾಳೆ ಸೇಮ್ ಆಗ್ತಾನೆ, ಮತ್ತೇನೋ ಆಗ್ತಾನೆ, ಲಾಭ ಆಗ್ತದೆ, ದುಡ್ಡು ಬರ್ತದೆ. ಏನು ಮೋಟಿವ್ ಏನದ ಇಲ್ಲ? ಹೌದು, ಒಂದೇ ಮೋಟಿವ್ ಏನಪ್ಪ ಅಂತಂದ್ರೆ, ಶುಭೇಂದು ಅಧಿಕಾರಿ ಅವರಿಗೆ ಡೈರೆಕ್ಷನ್ ಕೊಡುವಂಥ ಬುದ್ಧಿವಂತರು, ತಿಳುವಳಿಗಿದ್ದಂಥವರು, ಸದಾ ನಗುಮುಖಿಯವರು, ಮತ್ತು ಸಹಜದ. ಮತ್ತು ಇವ್ರಿಗೂ ಸಾಕಷ್ಟು ಅಭಿಷೇಕ್ ಬ್ಯಾನರ್ಜಿ ಇದ್ದಾರೆ, ಮಮತಾ ಬ್ಯಾನರ್ಜಿ ಅವರಿಗೆ ತಿಳಿಸೋದಕ್ಕೆ, ಮಾಡೋದಕ್ಕೆ, ಗೈಡ್ ಹೇಳೋ ಸಲುವಾಗಿ ಅನೇಕ ಪ್ರಶಾಂತ್ ಕಿಶೋರ್ ಅಂತವ್ರನ್ನು ಸಹಾಯ ಪಡಿತಾರೆ, ರಾಹುಲ್ ಗಾಂಧಿ ಅಂತವ್ರು ಇದ್ದಾರೆ. ರಾಜಕೀಯದಲ್ಲಿ ನಡೆಯುವಂಥದ್ದಿಲ್ಲ. ಇದಕ್ಕಾಗಿ ಒಂದು ಕೊಲೆ ಆಗ್ತದೆ ಅನ್ನೋದು ಅದು ಪ್ರಜ್ಞಾವಂತ ಮಗಳು. ಇನ್ನು ಕೊನೆದಾಗಿ ಹೇಳೋದೇನಪ್ಪ ಅಂದ್ರೆ, ಅವಳು ಒಂದು ರಾಜ್ಯವನ್ನು ಆಳಿದವರು, ಪ್ರಜ್ಞಾವಂತ ಮಗಳು, ಅದರಲ್ಲೂ ಕಮ್ಯುನಿಸ್ಟ್ ಅಂತ ಅತ್ಯಂತ ಬುದ್ಧಿವಂತರನ್ನ ಮತ್ತು ಅದೇ ಕಾಲಕ್ಕೆ ಹಿಂಸೆ ನಂಬಿಕಿಟ್ಟಂಥವ್ರನ್ನ ಸೋಲಿಸಲುವಾಗಿ ಅನಿವಾರ್ಯವಾಗಿ ಹಿಂಸಾ ಮಾರ್ಗ ಅಂದ್ರೆ ಪ್ರತಿಭಟನಾ ಮಾರ್ಗಗಳದ. ಗಾಂಧೀಜಿಯವ್ರು ನೆಲಗಟ್ಟಿನ ಹೋರಾಟ ಮಾಡಿದವರು. ಆ ಸಂದರ್ಭದಲ್ಲಿ ಎಷ್ಟೋ ಆಗಿದ್ರು, ಇವು ನಡುತ್ತವೆ ಬುಲ್ಡೋಜರ್ ಹಚ್ಚೋದು. ಈಗ ಇದು ಮುಗಿದ ಮೇಲೆ ಈಗ TMC ಆಫೀಸ್ಗಳಿಗೆ ಬುಲ್ಡೋಜರ್ ಹಚ್ಚೋದು ಮಾಡೋದು ಇದನ್ನು ನೋಡ್ತಾ ಇದ್ದೀವಿ ನಾವು ಕಳೆದ ಒಂದು 3-4 ದಿನಗಳಿಂದ, 2-3 ದಿನಗಳಿಂದ. ಈಗ ಮುಂದುವರಿಯುವಂಥದ್ದು ಹಿಂಸೆ. ಈ ವೆಸ್ಟ್ ಬೆಂಗಾಲ್ ಹಿಂಸೆ ಮುಂದುವರೆದ, ಇನ್ನೂ ಮುಗಿದಿಲ್ಲ. ಇಂಥ ಸಂದರ್ಭದಲ್ಲೇ ಚಂದ್ರನಾಥ್ ರಥ್ ಕೊಲೆ ಆಗಿದ್ದು ಸಹಜವಾಗಿ ಇವ್ರು ಮಾಡಿಸಿರ್ಬೋದು. TMC ಅವರದಲ್ಲಿ ಇರ್ಬೋದು, TMCಯಲ್ಲಿ ಯಾರೋ ಕಟ್ಟರ್ ಇರ್ಬೋದು, ಅಲ್ಲೂ ಇರ್ತಾರಿಲ್ಲ ಅಂತಲ್ಲ. ಯಾಕಂತಂದರೆ ಕಾಂಗ್ರೆಸ್ಸಿಗೆ ಮಾಡೋ ತಪ್ಪೆಲ್ಲನೂ